ಇನ್ನು ನಾಳಿನ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಹಾಜರಾಗ್ತೀನಿ ಅಂತ ಹೇಳಿ ಹೊಸಪೇಟೆ ಕೈ ಶಾಸಕ ಆನಂದ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ವಿಚಾರಣೆಗೆ ಬಂದಿದ್ದ ಆನಂದ್ ಸಿಂಗ್ ಇದೇ ವೇಳೆಯಲ್ಲಿ ಮಾತಿಗೆ ಸಿಕ್ಕಿದ್ರು. ಅವ್ರನ್ನ ಕೇಳಿದ್ವಿ ನಾವು, ನಾಳಿನ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಹಾಜರಾಗ್ತೀರಾ ಅಂತ ಕೇಳಿದ್ದಕ್ಕೆ ಆನಂದ್ ಸಿಂಗ್ ಅವರು ಹೌದು ನಾನು ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ಆನಂದ್ ಸಿಂಗ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅನ್ನೋ ಒಂದು ಮಾತನ್ನ ಆನಂದ್ ಸಿಂಗ್ ಹೇಳಿದ್ರು. ಹಾಗಾಗಿ ಅತೃಪ್ತರ ಗುಂಪಿನೊಂದಿಗೆ ಸದ್ಯಕ್ಕೆ ಗುರುತಿಸಿಕೊಳ್ತಾ ಇಲ್ಲ ಆನಂದ್ ಸಿಂಗ್ ಅವರು. ಮೊದಲು ಇವರು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಇದೀಗ ಆನಂದ್ ಸಿಂಗ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ನಾಳಿನ CLP ಮೀಟಿಂಗ್ಗೆ ನೀವು ಬರ್ತೀರಾ ಅಂತ ಕೇಳಿದ್ದಕ್ಕೆ ನಾನು ಹಾಜರಾಗ್ತೀನಿ ಅಂತ ಹೇಳಿ ಆನಂದ್ ಸಿಂಗ್ ಮಾತನಾಡಿದ್ದಾರೆ. ಕೇಸ್ ಇದೆ ನಂದು, ಅದಕ್ಕೋಸ್ಕರ ಬಂದಿದ್ದೀನಿ. ಯಾವ ವಿಚಾರವಾಗಿ ಸರ್? ಕೋರ್ಟ್ ಅಲ್ಲಿ ಕೇಸ್ ಇದೆ ನಂದು, ಮೈನಿಂಗ್ ಕೇಸ್ ಇದೆ. ನಾಳೆ ಸರ್ CLP ಮೀಟಿಂಗ್ ಅಲ್ಲಿ ಭಾಗವಹಿಸ್ತೀರಾ? ಭಾಗವಹಿಸ್ತೀನಿ. ಎಷ್ಟು ದಿನ ಎಲ್ಲಿದ್ರಿ ಸರ್? ಕಾಣಿಸ್ತಿರ್ಲಿಲ್ಲ. ಇಲ್ಲೇ ಇದೀವಲ್ಲ, ಎಲ್ಲಿದ್ರಿ ಸರ್? ಅಲ್ಲ ಆ ಕಡೆ ಬೆಂಗಳೂರಲ್ಲಿ. ಬೆಂಗಳೂರಲ್ಲೇ. ಹೌದು ಸರ್. ಸರ್ ಸರ್ಕಾರದ ಏನಾಗಿದೆ ಸರ್? ಒಂದೇ ನಿಮಿಷ ಸರ್. ಯಾವ ರೀತಿಯಾಗಿದೆ ಸರ್ ಸರ್ಕಾರ? ನನಗೆ ನಮ್ಮ ನಾಯಕರು ಮಾತಾಡ್ತಾರಲ್ಲಪ್ಪ, ಮಾತಾಡಿದ್ದಾರೆ, ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ. ಪದೇ ಪದೇ ನೀವು ನನ್ನ ಹತ್ರ ಕೇಳೋದ್ರಿಂದ ಏನ್ ಅರ್ಥನೇ ಗೊತ್ತಿಲ್ಲ. ನೀವು ಕೋರ್ಟ್ ನಲ್ಲಿ ಕೇಸ್ ಇದೆ ನಂದು, ಅದಕ್ಕೋಸ್ಕರ ಬಂದಿದ್ದೀನಿ. ಯಾವ ವಿಚಾರವಾಗಿ ಸರ್? ಕೋರ್ಟ್ ಅಲ್ಲಿ ಕೇಸ್ ಇದೆ ನಂದು, ಮೈನಿಂಗ್ ಕೇಸ್ ಇದೆ. ನಾಳೆ ಸರ್ CLP ಮೀಟಿಂಗ್ ಅಲ್ಲಿ ಭಾಗವಹಿಸ್ತೀರಾ? ಭಾಗವಹಿಸ್ತೀನಿ. ಎಷ್ಟು ದಿನ ಎಲ್ಲಿದ್ರಿ ಸರ್? ಕಾಣಿಸ್ತಿರ್ಲಿಲ್ಲ. ಇಲ್ಲೇ ಇದೀವಲ್ಲ, ಎಲ್ಲಿದ್ರಿ ಸರ್? ಅಲ್ಲ ಆ ಕಡೆ ಬೆಂಗಳೂರಲ್ಲಿ. ಬೆಂಗಳೂರಲ್ಲೇ. ಹೌದು ಸರ್. ಸರ್ ಸರ್ಕಾರದ ಏನಾಗಿದೆ ಸರ್? ಒಂದೇ ನಿಮಿಷ ಸರ್. ಯಾವ ರೀತಿಯಾಗಿದೆ ಸರ್ ಸರ್ಕಾರ? ನನಗೆ ನಮ್ಮ ನಾಯಕರು ಮಾತಾಡ್ತಾರಲ್ಲಪ್ಪ, ಮಾತಾಡಿದ್ದಾರೆ, ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ. ಪದೇ ಪದೇ ನೀವು ನನ್ನ ಲೀಡರ್ಸ್ ಒಳಗೆ ಪ್ರತಿನಿಧಿ ಶರತ್ ನಮ್ಮೊಂದಿಗೆ ಸಂಪರ್ಕದಿದ್ದಾರೆ. ಶರತ್, ಬಹುಶಃ ಇಬ್ಬರನ್ನೂ ನೀವು ಮಾತನಾಡಿಸಿರಿ ಅಂತ ಕಾಣುತ್ತೆ. ಒಂದು ನಾಗೇಂದ್ರ ಅವ್ರನ್ನ, ಇನ್ನೊಂದು ಆನಂದ್ ಸಿಂಗ್ ಅವರನ್ನ. ನಾಗೇಂದ್ರ ಅವರು ಡೌಟ್ಫುಲ್ ನಾಳಿನ CLP ಮೀಟಿಂಗ್ಗೆ. ಅವ್ರು ಕೊಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ, ಕೋರ್ಟ್ ಇದೆ, ಒಂದು ವೇಳೆ ಆ ಟೈಮಿಗೆ ಕೋರ್ಟ್ ಇರಲಿಲ್ಲ ಅಂದರೆ ಬರ್ತೀನಿ ಅಂತ ಹೇಳಿ. ಆದರೆ ಆನಂದ್ ಸಿಂಗ್ ಅವರು ನಾನು ಹಾಜರಾಗ್ತೀನಿ, ನಾನೆಲ್ಲೂ ಹೋಗಿಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಇದು ಪಕ್ಕಾನಾ ಇವರಿಬ್ಬರು ನಾಳಿನ CLP ಮೀಟಿಂಗ್ಗೆ ಹಾಜರಾಗೋದು ಅಂತ? ರಮಕಾಂತ್, ಇಬ್ಬರಲ್ಲಿ ಒಬ್ಬರದ್ದು ಪಕ್ಕ ಅಂತ ಅನ್ಕೋಬಹುದು. ಯಾಕೆಂತಂದ್ರೆ ಆನಂದ್ ಸಿಂಗ್ ಈಗಾಗಲೇ ಕಾಣಿಸ್ಕೊಂಡಿದ್ರು ಬೆಂಗಳೂರಲ್ಲಿ. DK ಶಿವಕುಮಾರ್ ಅವರೇ ವೇಣುಗೋಪಾಲ್ ಮುಂದೆ ಹಾಜರುಪಡಿಸಿದ್ರು. ವೇಣುಗೋಪಾಲ್ ಮುಂದೆ ಕೂಡ ಹೇಳಿದ್ರು ನಾ ಎಲ್ಲೂ ಹೋಗಲ್ಲ ಅಂತ ಆನಂದ್ ಸಿಂಗ್. ನಾಳೆ CLP ಮೀಟಿಂಗ್ ಅಲ್ಲಿ ಆನಂದ್ ಸಿಂಗ್ ಭಾಗವಹಿಸೋದು ಪಕ್ಕ. ಆದ್ರೆ ಈಗ ನಮಗೆ ಡೌಟ್ ಇರುವಂತದ್ದು ನಾಗೇಂದ್ರ ಮೇಲೆ. ನಾಗೇಂದ್ರ ಈಗಾಗಲೇ ಸಾಕಷ್ಟು ದಿನಗಳಿಂದ, ಅಂದ್ರೆ ಕಳೆದ 6 ದಿನಗಳಿಂದ ಯಾರ ಕಣ್ಣಿಗೂ ಕಾಣಿಸ್ಕೊತಾ ಇರಲಿಲ್ಲ. ಮುಂಬೈಗೆ ಹೋಗಿದ್ದಾರೆ, ಮುಂಬೈನ ಹೋಟೆಲ್ ರೆಸಾರ್ಟ್ ನಲ್ಲಿ ಇದ್ದಾರೆ ಅಂತ ಎಲ್ಲವೂ ಕೂಡ ಅನುಮಾನ ವ್ಯಕ್ತವಾಗಿತ್ತು. ಅಲ್ಲಿಗೆ ಹೋಗಿದ್ದೆ ಅಂತ ಕೂಡ ಅವ್ರು ಒಪ್ಕೊಂಡ್ರು. ಇವತ್ತು ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಮುಂಬೈಗೆ ತೆರಳಿದ್ದೆ, ಬಿಟ್ರೆ ಬೇರೆ ಅತೃಪ್ತರಿಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ಯಾರು ಕೂಡ ಅತೃಪ್ತರಿಲ್ಲ ಅನ್ನೋದನ್ನು ಕೂಡ ಅವ್ರು ಹೇಳಿದ್ರು. ಆದ್ರೆ ಬೇರೆ ಮುಂಬೈಗೆ ಯಾಕೆ ಬೇರೆಯವ್ರು ಹೋಗಿದ್ದಾರೆ ನಂಗೆ ಗೊತ್ತಿಲ್ಲ. ನನ್ನ ಕೇಸ್ ಸಂಬಂಧ ನಾನು ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ಗೆ ಇವತ್ತು ಹಾಜರಾಗಿದ್ದೀನಿ. ಈಗ 3 ಗಂಟೆ ನಂತರವೂ ಕೂಡ ವಿಚಾರಣೆ ಇದೆ, ಅದಕ್ಕೂ ಕೂಡ ಹಾಜರಾಗಬೇಕಿದೆ. ನಾಳೆ ನಡೆಯುವಂತ CLP ಯಲ್ಲಿ ಹಾಜರಾಗ್ತಿರೋ ಇಲ್ಲೋ ಅನ್ನೋ ಪ್ರಶ್ನೆಗೆ ನಾಳೆ ಕೋರ್ಟ್ ಇದೆ, ಹಾಗಾಗಿ ಸ್ವಲ್ಪ ಡೌಟ್ ಇದೆ ಅಂತ ಅವರು ಕ್ಲಿಯರ್ ಆಗಿ ಹೇಳಿರುವಂತದ್ದು. CLP ಮೀಟಿಂಗ್ ನಲ್ಲಿ CLP ಮೀಟಿಂಗ್ ಈಗಾಗಲೇ ಕಾಂಗ್ರೆಸ್ ಕರೆದಿದೆ. ನಾಳೆ ಎಲ್ಲಾ ಕಾಂಗ್ರೆಸ್ ಶಾಸಕರು ಕೂಡ ಭಾಗವಹಿಸಬೇಕು ಅಂತ ಕಾಂಗ್ರೆಸ್ ಕೂಡ ಅದಕ್ಕೆ ಅವರಿಗೆ ಕಳಿಸಿರುವಂತದ್ದು. ಆದ್ರೆ ನಾಗೇಂದ್ರ ಇವತ್ತು ಹೇಳ್ತಾ ಇರುವಂತದ್ದು, ನಾಳೆ ನನಗೆ ಕೋರ್ಟ್ ಇದೆ, ಸೊ ಹಾಗಾಗಿ ಹಾಜರಾಗ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ, ಈ 3 ಗಂಟೆ ನಂತರ ವಿಚಾರಣೆಯಲ್ಲಿ ನನಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅಲ್ಲಿಗೆ ನಾವು ತಿಳ್ಕೊಬೇಕಂದ್ರೆ ಇವ್ ಡೌಟ್ ಇದೆ, ಅವ್ರು ಭಾಗವಹಿಸ್ತಾರೋ ಇಲ್ಲ ಅನ್ನೋದು ಇನ್ನೂ ಕೂಡ ನಮಗೂ ಕೂಡ ಅನುಮಾನ ಇರುವಂತದ್ದು. ಈಗ ಆಮೇಲೆ ಇನ್ನೊಂದು, ಮುಂಬೈಗೆ ಯಾಕೆ ಮುಂಬೈಗೆ ಹೋಗಿದ್ರಿ ಅಲ್ವಾ ಅನ್ನೋ ಪ್ರಶ್ನೆಗೆ ಅವ್ರು ಹೇಳ್ತಾರೆ ನನ್ನ ವೈಯಕ್ತಿಕ ಕಾರಣಗಳಿಂದ ಹೋಗಿದ್ದೆ ಅಷ್ಟೇ ಅಂತ ಹೇಳಿರುವಂತದ್ದು. ರಮಕಾಂತ್.